ಹಾಯ್ ಹಲೋ ನಮಸ್ಕಾರ. ದಿಸ್ ಇಸ್ ಯುವರ್ಸ್ ಕಾರ್ತಿಕ್. ಸೊ ಸ್ನೇಹಿತರೆ, ಆ್ಯಸ್ ಯೂಶುವಲ್ ಶುಕ್ರವಾರ ಎಂದಿನಂತೆ ನಿಮ್ಮ ಮುಂದೆ ಹಾಜರಾಗಿದ್ದೀನಿ. ಈ ನಿಮ್ಮ ಕಾರ್ತಿಕ ಮೈಸೂರಿಂದ. ಸೊ ಒನ್ಸ್ ಅಗೇನ್ ಮುಳ್ಳಂದಿ ಖ್ಯಾತಿಯ ಪ್ರದೀಪ್ ಈಶ್ವರ್ ರಾಕ್ಸ್. ಏನೋ ಗೊತ್ತಿಲ್ಲಪ್ಪ, ಪ್ರದೀಪ್ ಈಶ್ವರ ಯಾಕೆ ಎಲ್ಲ ಕಡೆ ಮುಳ್ಳಂದಿ ಥರ ಮುಳ್ಳಂದಿ ಅಂತ ಅಂದಾಗ ನಾವು ಏನು ಹಿಂಗೆ ಪ್ರತಾಪ್ ಸಿಂಹ ಏನು ಯಾಕಾರ ಹಿಂಗೆ ಅಂತಾನೆ, ಆದರೆ ಅವ್ನು ಆಡ್ತಿರೋದಕ್ಕೀಗ ಎಲ್ಲ ಕಡೆ ಮುಳ್ಳು ಚುಚ್ಕೊಂಡವ್ರಂಗೆ ಮುಳ್ಳಂದಿ ಥರ ಈಶ್ವರ ಪ್ರದೀಪ ನಿನ್ನೆ ಪತ್ರಿಕಾಗೋಷ್ಠಿ ಮಾಡಿದ್ದಾನೆ. ಸೊ ಒನ್ಸ್ ಅಗೇನ್ ಮುಳ್ಳಂದಿ ರಾಕ್ಸು, ಯಾಕೆಂದರೆ ಎಲ್ಲ ಕಡೆ ಚಿಚ್ಚಿದೆ, ಅಲ್ಲಿ ಚಿಚ್ಚಿದೆಯೋ ಏನೋ ವಿ ಡೋಂಟ್ ನೋ. ಸೊ ಸ್ನೇಹಿತರೆ, ಏನಿಲ್ಲ, ವಿಷಯ ಇಷ್ಟೇ. ಪ್ರದೀಪ್ ಈಶ್ವರ CA ಸೈಟು ಅಂದರೆ ಸಾರ್ವಜನಿಕ ಉಪಯೋಗಕ್ಕಾಗಿ 3 ಸೈಟ್ನ ಪಡ್ಕೊಂಡಿದ್ದಾನಂತೆ ಸರ್ಕಾರದಿಂದ. ಅದು ಕಾನೂನು ಬಾಹಿರನ, ಕಾನೂನಿಗೆ ವಿರುದ್ಧನ, ಕಾನೂನು ಪರವಾಗ ಗೊತ್ತಿಲ್ಲ. ಸೊ ಚೀಮಾರಿ ಹಾಕಿದೆ ಕೋರ್ಟು. ಆದರೆ ಇವನು ಹೇಳೋ ಪ್ರಕಾರ ಎಕ್ಸ್ಪ್ಲಿನೇಷನ್ ಕೇಳಿದಾರಂತೆ. ಅದೇನೋ ಇವನು ಕೊಡ್ತಾನಂತೆ, ಕೋರ್ಟಲ್ಲಿ ಕೇಸು ಗೆಲ್ತಾನಂತೆ, ಗೊತ್ತಿಲ್ಲ. ಮುಳ್ಳಂದಿ ಪ್ರದೀಪ್ ಈಶ್ವರ. ಸೊ ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಸ್ನೇಹಿತರೆ, ನಿನ್ನೆ ಸುದೀರ್ಘ ಪತ್ರಿಕಾಗೋಷ್ಠಿ ಮಾಡ್ದೆ. ಅವನೊಬ್ಬ ನಮ್ಮಲ್ಲೊಬ್ಬ ಇದ್ದ, ರಮೇಶ್ ಬಾಬು ಅಂತ, ಅವನನ್ನು ಬೇರೆ ಗೆದ್ದು ಕಳಿಸಿದ್ದೋ ನಾವು MLC ಆಗಿ. ಇನ್ನು ಅವನು ಅಷ್ಟೇ ಈಗೇನೋ ನಾಮಿನೇಟೆಡ್ ಆಗೋನೆ, ಅಷ್ಟೇ ಒಂದು ತಾಕತ್ತಿದ್ರೆ ಇನ್ನೊಂದು ಸಲ ಎಲೆಕ್ಷನ್ನಿಗೆ ನಿಂತು ಗೆದ್ದು ಬರಲಿ ಅವನು. ಸೊ ಅವನನ್ನು ಕೂರಿಸ್ಕೊಂಡು ಅವನೊಬ್ಬ ಅಯೋಗ್ಯ, ಇವನೊಬ್ಬ ಅಯೋಗ್ಯರ ಪರಮಾವಧಿಗಳ ಅಯೋಗ್ಯರ ಸಂತೆಯಲ್ಲಿ ಕುಮಾರಣ್ಣನ ವಿಷಯನ ಎತ್ಕೊಂಡ. ಇದನ್ನು ಮಾಡಿಸಿರೋದು ಕುಮಾರಣ್ಣ ಅಂತೆ. ಸೊ ಇವನು ಹೇಳ್ತಾನೆ, ಆಯ್ತಪ್ಪ ಕುಮಾರಸ್ವಾಮಿನೇ ಮಾಡಿಸಿರಲಿ, ಅದೊಂದು ಕಡೆ ಇಡೋಣ, ನೀನೇನಕ್ಕಯ್ಯ ಅವನ ವೈಯಕ್ತಿಕ ವಿಷಯ ಇಲ್ಲ. 80 ಮೊದಲನೇ ಪ್ರಶ್ನೆಗೆ 80 ವಾಚ್ ಹಾಕಿದಾರಂತೆ ಅವರು, ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಹಾಕಿದರೆ ನೀನು ನಿಂದೆ ಸರ್ಕಾರ ಅಲ್ವಾ, ತನಿಖೆ ಮಾಡೋ. ಈಗ ಸಿದ್ದರಾಮುಲ್ಲಾ ಖಾನ್ಗೆ ನಾವೇನು ಮಾಡ್ದೋ ಹೇಳೋ, ಆ ವಾಚ್ನ ಮ್ಯೂಸಿಯಮಲ್ಲಿ ಇಟ್ಟಿರಬೇಕು. ಮುಳ್ಳಂದಿ ಹೋಗ್ಬಿಟ್ಟು ನೋಡು ನೀನು, ಮುಳ್ಳಂದಿ ಥರ ಮಾತಾಡ್ಕೊಂಡು ನೀನು ಮುಳ್ಳಂದಿನೇ ನೀನು. ಎರಡನೇದಾಗಿ ಹೇಳ್ತಾನೆ, ಬಾಲಕೃಷ್ಣ ಅಂತ ಇದ್ದಾರೆ, ಅವ್ರ ಹಿರಿಮಗ KS ಆಫೀಸರು, ಅವ್ರದ್ದು 1000 ಕೋಟಿ ಆಸ್ತಿ ಇದೆ ಅಂತ ಹೇಳ್ತಾನೆ. ಇಲ್ಲ ಮುಳ್ಳಂದಿ, ನಿಂದೆ ಸರ್ಕಾರ ಇಲ್ವೇನೋ ಮುಳ್ಳಂದಿ, ಮಾಡಿಸು ತನಿಖೆನ, ಇದ್ದರೆ ತೋರ್ಸಯ್ಯ. ಸುಮ್ಮನೆ ಅಲ್ಲಿ 100 ಎಕರೆ ಇದೆ, ಇಲ್ಲಿ ಇವ್ರದ್ದಿದೆ, ಅದ ಇದೆ, ಇದಿದೆ ಅಂತ ಹೇಳ್ತೀಯ. ನಿನ್ನ ಯೋಗ್ಯತೆಗೆ ನೀನು ಮನುಷ್ಯನೇ ಅಲ್ಲ ಫಸ್ಟು. ಅದೇನು ಭಗವಂತ ನಿನ್ನನ್ನ ಹುಟ್ಟಿಸ್ಬಿಟ್ಟಿದ್ದಾನೋ ವಿಡೋಣ. ನಾನು ನಿಮ್ಮ ತಂದೆ ತಾಯಿಗೆಲ್ಲ ಅಷ್ಟು ಕೀಳಾಗಿ ಮಾತಾಡೋಲ್ಲ, ಯಾಕೆಂದರೆ ನಮಗೆ ಸಂಸ್ಕಾರ ಹೇಳ್ಕೊಟ್ಟವ್ರೆ. ದಿನ ಥರ CD ಶಿವು, ನಿಮ್ಮ ಸಂಸ್ಕಾರ ಇಲ್ಲದ ಸರ್ಕಾರ ಅಲ್ಲ, ಸರ್ಕಾರ ಥರ ಅಲ್ಲ ನಾವು, ಸಂಸ್ಕಾರ ಇರೋವಂಥ ಮಾನವರು, ಆಯಿತಾ? ಅದಿರಲಿ. ಅದಾದಮೇಲೆ ಹೇಳ್ತಾನೆ, ಸ್ನೇಹಿತರೆ, ಕುಮಾರಣ್ಣ ಇದು ಏನೋ ದುಡಿಯೋ ಇದು, ನಾನು ಅಷ್ಟು GST ಕಟ್ಬಿಟ್ಟಿದ್ದೀನಿ ಅಂತಾನೆ. ಹೌದಪ್ಪ, ಆಯಿತು, ನೀನೇ GST ಕಟ್ಟಿರೋದು, ನೀನೇ ರಾಜ್ಯ ನಡೆಸ್ತಾ ಇರೋದು, ನೀನೇ ಇನ್ಕಮ್ ಟ್ಯಾಕ್ಸು ಜಾಸ್ತಿ ಕಟ್ಟಿರೋದು ಅಲ್ವಾ? ಅದನ್ನೆಲ್ಲ ಯಾಕಪ್ಪ ಕುಮಾರಸ್ವಾಮಿ ಮೇಲೆ ಹೇಳ್ತೀಯ? ನೀನು ನ್ಯಾಯ ನೀತಿ ಎಲ್ಲ ಇದ್ದರೆ ನೀನು ಮಾಡಬೇಕಲ್ಲ. ಆಮೇಲೆ ನೀನು 4ನೇದು, ನೀನು ಭಾಳ ಏನೋ ಬಡವ್ರ ಪರ ಅದು ಇದು ಆ್ಯಂಬುಲೆನ್ಸ್ ಬಿಟ್ಟಿದ್ದೀನಿ ಕುಮಾರಣ್ಣ. ಅದಲೋ ಪ್ರದೀಪ್ ಈಶ್ವರ, ಕುಮಾರಸ್ವಾಮಿ ಅವರ ಹೇಳ್ಗೂ ನೀನು ಸಮ ಇಲ್ಲ. ಏನು ಹೇಳೋ, ಅವರು ದಿನ ನಿತ್ಯ ಕರ್ಮಕ್ಕೆ ಹೋಗ್ತಾರಲ್ಲ, ಕಕ್ಕಸ್ಸು, ಇದು ಕಣಕ್ಕೂ ನೀನು ಸಮ ಇಲ್ಲ. ಕುಮಾರಸ್ವಾಮಿ ಅವ್ರು ಮಾಡಿರೋ ದಾನ ಧರ್ಮ, ಹಾಕಿರೋ ಜನಗಳಿಗೆ, ನಿನ್ನಂಥ ಅಯೋಗ್ಯರನಿಗೆ ಭಿಕ್ಷೆ ಹಾಕಿರಿದಾರಲ್ಲ, ಅದ್ರದ್ದು 0.001%ಗೂ ನೀನು ಸಮ ಇಲ್ಲ. ಆಯಿತು, ನೀನು ಹೇಳಿದೆಯಲ್ವಾ, ಅವ್ರು ಮಾಡಿ ದಿನ ಅವ್ರ ಮನೆ ಮುಂದೆ ಹೋಗು, ವಾಚ್ಮ್ಯಾನ್ ಆಗಿ ಹೋಗು 1 ತಿಂಗಳು, ಆಮೇಲೆ ಅವ್ರು ಏನೇನು ಸಹಾಯ ಮಾಡ್ತಾರೆ ಏನು ಎಲ್ಲ ನೋಡ್ಕೊ. ಮುಳ್ಳಂದಿ ಬಡತಿದೆ, ಹೇಳೋದನ್ನು ಕೇಳ್ಕೊ. ಇಲ್ಲಿ ತರ್ತರ್ಲೆ ಥರ ಆಡಬೇಡ. ಮಂಡ್ಯದ ಭಾಷೆಯಲ್ಲಿ ಬೈಬೇಕು ಅಂದರೆ ನಾವು ಹಂಗೆ ಬೈಬಾರ್ದು, ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿದ್ದೀವಿ. ಸೊ ಅದು 4-6 ಜನ ನೋಡ್ತಾರೆ. ಹಂಗಾಗಿ ನಿನಗೆ ಹೇಳೋದು ಇಷ್ಟ ಕಣಪ್ಪ, ಮುಳ್ಳಂದಿ ಅವ್ರು ಮಾಡಿರೋ ದಾನ ಧರ್ಮ ಇರ್ಬೋದು, ಅವ್ರ ವಂಶದಲ್ಲಿರೋದು, ಅವರು ದುಡ್ಡು ಹೊಡೆದಿದ್ರೆ ನಿನ್ನ ಸರ್ಕಾರ ಇದೆ, ಹೋಗಿ ಮಾಡು. ಮುಳ್ಳಂದಿ ಥರ ಅಲ್ಲಿ ಕೂತ್ಕೊಬಿಟ್ಟು ಕುಮಾರಣ್ಣ ಒಕ್ಕಲಿಗರನ್ನ ಯಾರಿಗೂ ಬೆಳೆಯೋಕ್ಕೆ ಬಿಡಲಿಲ್ಲ ಅಂತ ಹೇಳ್ತೀಯ ನೀನು. ಚಲುವ ಎಲ್ಲಿದ್ದ, ಅವನನ್ನೇನು ಮಾಡಿದ್ರು, ಎಲ್ಲಿಗೆ ಕರ್ಕೊಬಂದು ಏನು ಮಾಡಿದ್ರು? ಬಂಧಿಸಿದ್ದೇಗೌಡ ಈಗ ಯಾವುದೋ ಅಧ್ಯಕ್ಷ ಆಗೋನಲ್ಲ, ಅವನೆಲ್ಲಿದ್ದ? ಆಯ್ತಪ್ಪ, ಇವನು ಖ್ಯಾತಿಯ ಶಾಸಕ ಮಾಗಡಿ ಬಾಲಕೃಷ್ಣ, ಅವನೆಲ್ಲಿದ್ದ? ಆಯ್ತು, ಅವರೆಲ್ಲ ಮುಂಚೆನೇ MLA ಆಗಿರ್ಬೋದು, ಅವ್ರಿಗೊಂದು ಸ್ಥಾನಮಾನ ಎಲ್ಲ ಅವರೆಲ್ಲ ಒಕ್ಕಲಿಗರ ಕಣಯ್ಯ. ಯಾಕೆ ಸುಮ್ಮನೆ ಇದು ಮಾಡ್ತೀಯ ನೀನು? ಹಂಗಾರೆ ಇದೇ ಇದು ಕಾಂಗ್ರೆಸ್ ಪಕ್ಷ ದೇವೇಗೌಡ್ರನ್ನ
ಟಿಕೆಟ್ ಕೊಡಲಿಲ್ಲ. ಹಂಗನ್ಬಿಟ್ಟು ಕಾಂಗ್ರೆಸ್ ಪಕ್ಷ ಒಕ್ಕಲಿಗರನ್ನ ತುಳಿತು ಅಂತಾನೆ. ಅಲ್ಲ, ಒಕ್ಕಲಿಗರಿಗೆ ಮಾಡಿರೋ ಅಷ್ಟು ಇದು ನೀವು ಯಾರಿಗೂ ಮಾಡಿಲ್ಲ. ಬಿಕಾಸ್ ಆಫ್ ಒಕ್ಕಲಿಗರು ಸ್ಟ್ರಾಂಗ್ ಆಗಿರೋದಕ್ಕೆ ಕಾಂಗ್ರೆಸ್ ಪಕ್ಷನ ಅಳ್ಳಾಡ್ಸಿದ್ದೀವಿ, ಈಗ ಇದು ಮಾಡಿದ್ದೀವಿ. ಅದಾದಮೇಲೆ ಇದೇ ದೇವೇಗೌಡರಿಗೆ ನೀವು ಪ್ರಧಾನಮಂತ್ರಿ ಪಟ್ಟದಿಂದ ಇಳಿಸಿದ್ರಿ. ಹಂಗನ್ಬಿಟ್ಟು ಒಕ್ಕಲಿಗರನ್ನ ತುಳಿದ್ರು ಅಂತಾನೆ. ನೀನು ಯಾವ ಸೀಮೆ ಲೆಕ್ಚರರು, ಯಾವ ಸೀಮೆ ಶಿಕ್ಷಕನೋ, ಅದು ಏನು ಪಾಠ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ ಕಣ. ಪ್ರದೀಪ್ ಈಶ್ವರ ಅಳಿಯಾಸ್ ಮುಳ್ಳಂದಿ ಖ್ಯಾತಿ ಪ್ರದೀಪ್ ಈಶ್ವರ, ಅದಕ್ಕೆ ನಿನಗೆ ಹಂಗೆ ಅನ್ನೋದು. ಆಮೇಲೆ 6ನೇ ಪಾಯಿಂಟು, ನೀನು ಬಡವ್ರ ಪರ ನಾನು ಬಂದರೆ ನನ್ನನ್ನು ಗೆಲ್ಲಿಸ್ಬಿಡಿ, ಕ್ರಷರ್ ನಿಲ್ಲಿಸ್ಬಿಡ್ತೀನಿ ಹಂಗೆ ಹಿಂಗೆ ಅಂತ ಬುರುಡೆ ಬಿಟ್ಟೆ. ಇವತ್ತೂ ಇಲ್ಲಿಗಲ್ ಕ್ರಷರ್ ಓಡ್ತಾನೆ ಇದ್ದಾವೆ. ನಿನ್ನ ಕೈಲಿ ರೋಡು ಮಾಡೋಕ್ಕಾಗಲಿಲ್ಲ. ಏನಪ್ಪ ಅಂದರೆ, ಹೌದು ನೀನು ಹಳ್ಳಿಗೆ ಹೋಗಿದೆಯಾ ಇಲ್ಲ ಅಂತ ಅಲ್ಲ, ಈ ಕೆಲಸಗಳು ಎಷ್ಟಾಗಿದೆ, ಬರೀ ನಿಂದು ಬಿಲ್ಡಪ್ಪು. ಆಮೇಲೆ ಎಲೆಕ್ಷನ್ ಟೈಮಲ್ಲಿ ಸುಧಾಕರ್ ಅವರೇ ಹಂಗೆ ಹಿಂಗೆ ಅಂದ್ಬಿಟ್ಟು ಬಿಲ್ಡಪ್ಗಳು ಕೊಡ್ತಿದ್ದೆ. ಅವಾಗ ನಾವು ಅಷ್ಟೇ ಸುಧಾಕರ್ ಸೋಲ್ಲಿ ಅಂತಲೇ ಹೇಳ್ತಿದ್ದು. ಆದರೆ ನಿನ್ನಂಥ ಅಯೋಗ್ಯ ಕಚ್ಚಡ ಭ್ರಷ್ಟ ಡೀಸೆಂಟ್ ಭ್ರಷ್ಟಾಚಾರಿನ ಗೆಲ್ಲಿಸ್ಬಿಟ್ಟು ಇವತ್ತು ನಾವು ಪಶ್ಚಾತ್ತಾಪ ಪಡ್ತಾಯಿದ್ದೀವಿ. ಆಮೇಲೆ ದೇವೇಗೌಡರು, ಕುಮಾರಸ್ವಾಮಿ, ರೇವಣ್ಣ ಎಲ್ಲರ ಬಗ್ಗೆನೂ ಮಾತಾಡಿದೆಯಲ್ಲ ನೀನು. ನಾವು ಹಾಕಿದ್ದು ನಮ್ಮದು 3,000 4,000 ಓಟು ನಿನಗೆ ಬಿದ್ದಿರೋದಕ್ಕೆ ನೀನು ಗೆದ್ದಿರೋದು. ಮುಳ್ಳಂದಿ ಪ್ರದೀಪ್ ಈಶ್ವರ ಇಲ್ಲ ಅಂದಿದ್ರೆ ಸುಧಾಕರ ಗೆಲ್ತಿದ್ರು. ಅಲ್ಲಿ ಏನು ಒಳ ಒಪ್ಪಂದ ಆಯಿತು, ಅವನನ್ನು ಸೋಲ್ಸೋಕೆ ಏನು ಮಾಡಬೇಕು ಅದು ನಾವು ಮಾಡಿದ್ದಕ್ಕೆ ನೀನು ಗೆದ್ದಿದ್ದು, ಗೊತ್ತಾಯ್ತೇನೋ. ಮುಳ್ಳಂದಿ ಪ್ರದೀಪ್ ಈಶ್ವರ, ನಿನಗೆ ಈಗಲೂ ಓಪನಾಗಿ ಚಾಲೆಂಜ್ ಮಾಡ್ತಾಯಿದ್ದೀನಿ. ರಾಜಕೀಯ ಗಂಡಸ್ತನ ಅಲ್ಲ, ನೀನು ನಿಜವಾಗ್ಲೂ ಗಂಡಸಾಗಿದ್ರೆ, ನಿನಗೆ ಈ ಗಂಡಸ್ತನ ಅನ್ನೋದು ನಿನ್ನ ನರ ನಾಡಿಯಲ್ಲಿದ್ದರೆ, ಕುಮಾರಸ್ವಾಮಿ 80 ವಾಚ್ ಹಾಕಿದ್ರು, ಇಷ್ಟು ಕೋಟಿ ಆಸ್ತಿ ಮಾಡಿದ್ರು, ತಲೆ ಹೊಡೆದು ಪ್ರೂವ್ ಮಾಡೋ ಅದನ್ನು. ಇಲ್ಲ ನೀನು ನೇಣಾಕೊಂಡು ಸಾಯಿ, ಆಯಿತಾ? ಇಲ್ಲಾಂದರೆ ಸಾರ್ವಜನಿಕವಾಗಿ ತಿಂದೋಗ್ಬಿಡ್ತೀಯ. ಅದು ಈ ನೀನು ಒಕ್ಕಲಿಗರು ಬೆಲ್ಟಲ್ಲಿ ಗೆದ್ದಿರೋದು, ಒಕ್ಕಲಿಗರು ಮತ ಭಿಕ್ಷೆಯಿಂದನೇ ಗೆದ್ದಿರೋದು. ನೀನು ಮಾತಾಡಿ ತಿಂದುಬಿಡ್ತೀಯ ಏಟು. ಭೂಮಿನ ಅದ ಮಾಡ್ದಂಗೆ ಮಾಡಿಬಿಡ್ತೀವಿ. ಈಗ ಎಲ್ಲರೂ ದೇವೇಗೌಡರನ್ನ ಯಾರು ಏನೇನು ಮಾಡಿದ್ರು ಎಲ್ಲ ಸರ್ವನಾಶ ಆಗಿದ್ದಾರೆ, ಆಯಿತಾ? ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯ. ಅದಕ್ಕೆ ಡಿ ಕೆ ಶಿವಕುಮಾರ ಏನು ಮಾತಾಡಲ್ಲ. ಸಿ ಡಿ ಬಾಯ್ ಅಲಿಯಾಸ್ ಒಂದು ಕಾಲದಲ್ಲಿ BF ಬಿಡ್ತಾಯಿದ್ರಂತಲ್ಲ, ನಮಗೆ ಗೊತ್ತಿಲ್ಲ. ಅಂಥ ಸಂಸ್ಕಾರ ಇಲ್ಲದ ಹೀನ ನಾಯಿಗಳು ನೀವು. ನಿಮ್ಮಂಥವ್ರಿಂದ ದೇವೇಗೌಡರು ಕುಮಾರಸ್ವಾಮಿ ಪಾಠ ಕಲಿಬೇಕಾ? ನಾಯಿಗಳ ನಿಮ್ಮ ಯೋಗ್ಯತೆಗೆ ಇಷ್ಟು ಬೆಂಕಿ ಹಾಕ. ಸೊ ಸ್ನೇಹಿತರೆ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಸೊ ಅದಕ್ಕೆ ಹೇಳೋದು, ಚಿಕ್ಕಬಳ್ಳಾಪುರದ ಜನತೆ ದಯವಿಟ್ಟು ಮುಂದಿನ ಬಾರಿ ಮತ ಹಾಕ್ಬೇಕಾರೆ ಯೋಚನೆ ಮಾಡಿ ಮತ ಹಾಕಿ. ನಾವೇನು ಸುಧಾಕರ್ನ ಇದು ಅಂತ ಅನ್ನಲ್ಲ, ಇವನು ಕಂಪೇರ್ ಮಾಡಿದ್ರೆ ಸಾವಿರ ಪಾಲು ಬೆಟರು. ಅಂದರೆ ಭ್ರಷ್ಟಾಚಾರ ಇರ್ಬೋದು, ಅದೇ ರೀತಿ ಕೆಲಸಗಳು ಆಗಿದೆ ಅಂತ ಹೇಳ್ತಾ, ಆ್ಯಸ್ ಯೂಶ್ವಲ್ ಇಟ್ಸ್ ಯುವರ್ಸ್ ಕಾರ್ತಿಕ್.